ಸಾಮಾನ್ಯವಾಗಿ ನಿಮ್ಮನ್ನು ನೋಡಿದ ತಕ್ಷಣ ಹುಟ್ಟಿದ ಪ್ರಶ್ನೆ, ನಾವು ನಿಮ್ಮ ವಿಚಾರವನ್ನು ಕೂಡ ಮಾತನಾಡೋಣ. ಆದರೆ ಈ ಸೈನ್ಸು ಹಾಗೆ ಆಧ್ಯಾತ್ಮ ತದ್ವಿರುದ್ಧ ಅನ್ನೋದು ಈಗಲೂ ಕೂಡ ಕೆಲವರ ಅಪನಂಬಿಕೆ. ನಾನು ಅಪನಂಬಿಕೆ ಅಂತಲೇ ಕರಿತೀನಿ. ನಿಮ್ಮನ್ನು ನೋಡಿದಾಗ ಮೋರ್ ಆಫ್ ಡಾಕ್ಟರ್, ಯು ಲುಕ್ ಲೈಕ್ ಅ ಸ್ಪಿರಿಚುವಲ್ ಪರ್ಸನ್ ಸರ್. ಇದು ಹೆಂಗೆ ಎರಡು ಕಾಂಬಿನೇಷನ್ ಅಂತ? ಇದೇ ಪ್ರಶ್ನೆ ನಿಮ್ಮ ರಂಜಿತ್ ಅವರು ನನಗೆ ಪ್ರಯಾಗ್ರಾಜಲ್ಲಿ ಹೌದು, ನನಗೆ ನೆನಪಿದೆ, ನೀವು ಪ್ರಯಾಗ್ರಾಜಲ್ಲಿ ಸಿಕ್ಕಿದ್ರಿ ಅವ್ರಿಗೆ ಕುಂಭ ಟೈಮಲ್ಲಿ. ಹೇಳಿದರು. ಅಂದರೆ ನಾನು ಹೇಳೋದು ಸ್ಪಿರಿಚುವಾಲಿಟಿ ಅಥವಾ ಆಧ್ಯಾತ್ಮಿಕತೆ ಅಂದರೆ ಏನು, ಸ್ಪಿರಿಟ್ ಅಂತ. ಅಂದರೆ ಸ್ಪಿರಿಟ್ ಈಸ್ ದಿ ಲೀಸ್ಟ್ ಕಾಮನ್ ಡಿನಾಮಿನೇಟರ್ ಆಫ್ ಲೈಫ್. ಅಂದರೆ ನಮ್ಮ ಜೀವನದಲ್ಲಿ ಇದು ನಾನಲ್ಲ, ಇದು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ದೇಹ ನಾನಲ್ಲ ಅಂತ ಹೋದರೆ ಕಡೆಗೆ ಉಳಿಯೋದು ಆತ್ಮ ಅಂತೀವಲ್ಲ. ಆ ಆತ್ಮದ ಬಗ್ಗೆ ತಿಳ್ಕೊಳ್ಳೋ ಅಂದರೆ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು ಆಧ್ಯಾತ್ಮಿಕತೆ. ಸ್ಪಿರಿಟ್ ಅಂದರೆ ನಾನು ಯಾರು ಅನ್ನೋ ತಿಳ್ಕೊಳ್ಳೋದು ಸ್ಪಿರಿಚುವಾಲಿಟಿ. ಅದು ಎಲ್ಲರೂ ತಿಳ್ಕೊಬೇಕು. ನಮಗೆ ಡಾಕ್ಟ್ರುಗಳಾಗಿರೋದಕ್ಕೆ ನಮಗೆ ದೇಹ ಎಲ್ಲ ಗೊತ್ತು, ಎಲ್ಲ ದೇಹದಲ್ಲೂ ಅದೇ ಥರ ಇರುತ್ತೆ, ಮನಸ್ಸು ಗೊತ್ತು. ಇದೆಲ್ಲ ತಿಳಿದ ಮೇಲೆ ನಾವು ಯಾಕೆ ಆಧ್ಯಾತ್ಮಿಕಕ್ಕೆ ಎಲ್ಲರೂ ಹೋಗ್ತಾ ಇಲ್ಲ ಅನ್ನೋದು ಮೋರ್ ಇಂಪಾರ್ಟೆಂಟ್. ಅಂದರೆ ಆಧ್ಯಾತ್ಮಿಕತೆ ಅಂದರೆ ಡ್ರೆಸ್ ಹಾಕ್ಕೊಂಡ್ರೆ ಆಧ್ಯಾತ್ಮಿಕತೆ ಅಂತಲ್ಲ, ಗಡ್ಡ ಬೆಳೆಸ್ಬಿಟ್ರೆ ಆಧ್ಯಾತ್ಮಿಕತೆ ಅಂತಲ್ಲ. ನಮಗೆ ನ್ಯಾಚುರಲ್ ಆಗಿ ಹೇಗೆ ಜೀವನ ಮಾಡಬೇಕು, ಮಿನಿಮಲಿಸ್ಟಿಕ್ ಲಿವಿಂಗ್. ಅಂದರೆ ನಮ್ಮ ದೇಹಕ್ಕೆ ಏನು ಬೇಕು, ಮನಸ್ಸಿಗೆ ಏನು ಬೇಕು, ಬುದ್ಧಿಗೆ ಏನು ಬೇಕು, ಅದರಿಂದ ಔಟ್ಪುಟ್ ನಾವು ಏನು ಕೊಡಬೇಕು. ಅದು ನಮ್ಮನ್ನು ಮನುಷ್ಯರಿಂದ ಬೇರೆ ಆ್ಯನಿಮಲ್ಸಿಂದ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅದೊಂದೇ. ಮಿಕ್ಕಿದ್ದೆಲ್ಲ ಎಲ್ಲರೂ ಅವ್ರವ್ರಿಗೋಸ್ಕರ ಜೀವನ ಮಾಡ್ತಾನೆ ಇರ್ತೀವಿ. ನಮ್ಮ ಔಟ್ಪುಟ್ ಹೊರಗಡೆ ಹೋಗಬೇಕು, 4 ಜನಕ್ಕೆ ಉಪಯೋಗ ಆಗಬೇಕು. ಅಂದರೆ ಅದಕ್ಕೆ ನಮ್ಗೆ ಆಧ್ಯಾತ್ಮಿಕತೆ ಬ್ಯಾಕ್ಗ್ರೌಂಡ್ ಅಂದರೆ ನಮಗೆ ಏನು ನಾವು ಬಯಸ್ತೀವೋ ಅದು ಅದಾಗದೇ ಆಗುತ್ತೆ. ನಾವೇನು ಕಷ್ಟಪಟ್ಟು ಮಾಡಬೇಕಾಗಿಲ್ಲ. ಎಲ್ಲ ಇವಾಗ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅದು ಎಲ್ಲಿಂದನೋ ಬಂದಿದೆ ನನಗೆ. ನಿಜವೇ ನಿಜವೇ ಸರ್. ವಿಷಯಕ್ಕೆ ಬರ್ತಾ, ಆರೋಗ್ಯದ ಕಾಳಜಿ ನಮ್ಮಲ್ಲಿ ದಿನಂಪ್ರತಿ ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ಫೋಕಸ್ಸು, ಹಾಗೆ ಅದ್ರ ಬಗ್ಗೆ ಎಜುಕೇಷನ್ ಅವೇರ್ನೆಸ್ ಕೂಡ ಜನರಲ್ಲಿ ಮೂಡ್ತಲೇ ಬರ್ತಾ ಇದೆ. ಬಟ್ ಬಹಳ ಬೇಸರದ ಸಂಗತಿ ಅಂದರೆ, ನಾವು ನಮ್ಮ ತಲೆ ಕೂದಲಿಂದ ಹಿಡಿದ್ಬಿಟ್ಟು ಕಾಲಿನ ಉಗುರುವರೆಗೂ ಎಲ್ಲದ್ರ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸ್ತೀವಿ. ಚಿಕ್ಕ ಹೆಚ್ಚು ಕಮ್ಮಿ ಆದರೂ ಕೂಡ ಅದ್ರ ಬಗ್ಗೆ ಮುಕ್ತವಾಗಿ ಮಾತನಾಡ್ತೀವಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಬಟ್ ಬಹುಶಃ ಈಗಲೂ ಬಹಳ ಸಂಕೋಚ ಇರೋದು ಮಾತನಾಡೋ ವಿಚಾರ ಅಂತಂದರೆ ನಮ್ಮ ಏನಲ್ ಹೆಲ್ತ್ ಮತ್ತು ಏನಲ್ ಕೇರ್ ಬಗ್ಗೆ. ಅಂದರೆ ಈ ಸಮಸ್ಯೆ ಹೆಂಗೆ ಅಂತಂದರೆ, ಹೇಳ್ಕೊಳ್ಳಿಕ್ಕೂ ಕಷ್ಟವಾಗುವಂತಹ ಸಮಸ್ಯೆ, ಅನುಭವಿಸ್ಲಿಕ್ಕಂತೂ ನರಕಯಾತನೆ ತಂದೊಡ್ಡುವಂತಹ ಸಮಸ್ಯೆ. ಪೈಲ್ಸು, ಪಿಸ್ತೂಲ ಈ ರೀತಿಯ ಹೆಸರು ಕೇಳಿದ್ರೇ ಭಯ ಆಗುತ್ತೆ, ಆ ರೀತಿ ಪರಿಸ್ಥಿತಿಗಳು. ಈ ಹಿಂಜರಿಕೆ ಯಾಕೆ ಅಂತ ನಿಮ್ಮ ಪ್ರಕಾರ? ಹಿಂಜರಿಕೆ ಇದ್ದರೆ ಆಗುವ ಅನಾಹುತಗಳು ಏನು ಅಂತ? ಖಂಡಿತ. 30 ವರ್ಷದ ಹಿಂದೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಬರೀ ಜನರಲ್ ಸರ್ಜನ್ ಆಗಿದ್ದೆ. ಅವಾಗಿನ್ನೂ ನಮಗೆ ಪ್ರಾಕ್ಟಾಲಜಿ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಪ್ರಾಕ್ಟಾಲಜಿ ಅಂತ. ಒಬ್ಬ ಸೀನಿಯರ್ ಡಾಕ್ಟ್ರ್ ಬಂದು 3rd ಡಿಗ್ರಿ ಪೈಲ್ಸ್ ಅಂತೀವಿ, ಅಂದರೆ ಪೈಲ್ಸ್ ಸ್ವಲ್ಪ ಜಾಸ್ತಿ ಆಗಿ ನನ್ನ ಹತ್ರ ಟ್ರೀಟ್ಮೆಂಟಿಗೆ ಬಂದಿದ್ದರು. ನೀವು ಯಾಕೆ ಇಷ್ಟು ಲೇಟಾಗಿ ಬಂದ್ರಿ, ನೀವು ಮುಂಚೆನೇ ಬರ್ಬೋದಾಗಿತ್ತಲ್ಲ ಡಾಕ್ಟ್ರಾಗಿ ಅಂತ ಕೇಳಿದ್ರೆ, ನಿಮ್ಮ ಹತ್ರ ಬಂದರೆ ನೀವು ಕತ್ರಿ ಹಾಕಿಬಿಡ್ತೀರಾ, ಆಮೇಲೆ ನಾನು 1 ತಿಂಗಳು ರಜಾ ಹಾಕಬೇಕಾಗತ್ತೆ, ಬ್ಲೀಡಿಂಗು, ಪೇಯ್ನು ಅವೆಲ್ಲ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿದಾಗ ನಮ್ಮ ಕಡೆ ಏನೋ ಪ್ರಾಬ್ಲಮ್ ಇದೆ. ನಾವು ಮಾಡ್ತಾ ಇದ್ದಿದ್ದು ಆಗಿನ ಕಾಲದ ಸರ್ಜರೀಸ್ ಎಲ್ಲ ತುಂಬ ಪೇಯ್ನ್ಫುಲ್ ಇತ್ತು. ಆಮೇಲೆ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ನೆಗ್ಲೆಕ್ಟೆಡ್ ಡಿಪಾರ್ಟ್ಮೆಂಟ್ಸ್. ಇದಿದೆಯಲ್ಲ, ಅದು ಯಾರು ನಮ್ಮ ಮೆಡಿಕಲ್ ಸೈಡು ಹಾಗೆ, ಆಮೇಲೆ ಜನಗಳಿಂದನೂ ಹಾಗೆ. ಇವಾಗ ಸೊಸೈಟಿಲಿ ಇವಾಗ ಯಾರಿಗನ್ನ ಒಂದು ತಲೆನೋವು ಬಂದರೆ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ, ಎದೆ ನೋವು ಬಂದರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತಾರೆ, ಅದೇ ಕುಂಡಿ ನೋವು ಬಂದರೆ ಅವ್ರೇನು ಮಾಡ್ತಾರೆ, ಮನೆ ಮದ್ದು ತೊಗೊಳೋಕೆ ಶುರು ಮಾಡ್ತಾರೆ. ಅದೇ ಥರ ಮೂಗಲ್ ಬ್ಲಡ್ ಬಂದರೆ ENT ಅವ್ರ ಹತ್ರ ಹೋಗ್ತಾರೆ, ಬಾಂತಿಲ್ ಬ್ಲಡ್ ಬಂದರೆ ಕ್ಯಾನ್ಸರ್ ಅಂತ ಅಂದ್ಕೊತೀವಿ, ಕೆಮ್ಮಲ್ಲಿ ಬ್ಲಡ್ ಬಿದ್ದರೆ ನಾವೇನೋ TBನೋ ಕ್ಯಾನ್ಸರು ಅಂದ್ಕೊತೀವಿ. ಅದೇ ಮೋಷನ್ನಲ್ಲಿ ಬ್ಲಡ್ ಬಿದ್ದರೆ ಹೀಟ್ ಆಯಿತು, ಅದಕ್ಕೋಸ್ಕರ ಎಳ್ನೀರು ಕುಡಿಯೋಣ, ಮಜ್ಜಿಗೆ ಕುಡಿಯೋಣ ಅಂತ ಕೂತಿರ್ತೀವಿ. ಯಾಕಿದು ಡೇಂಜರಸ್ ಅಂದರೆ, ಪೈಲ್ಸ್ ಈಸ್ ನಾಟ್ ಎ ಡೇಂಜರಸ್ ಡಿಸೀಸ್, ಫಿಶರ್ ಈಸ್ ನಾಟ್ ಎ ಡೇಂಜರಸ್ ಡಿಸೀಸ್. ಬಟ್ ಅದೇ ಥರ ಸಿಮ್ಟಮ್ಸ್, ಅದೇ ಥರ ಕಾಯಿಲೆ ಗುಣಗಳು ಇದ್ದು ಕ್ಯಾನ್ಸರ್ ಆಗಿರೋದು ತುಂಬ ಕಾಮನ್ ಆಗಿದೆ ಇವಾಗ. ನಾನು ಪ್ರಾಕ್ಟೀಸ್ ಮಾಡಿದ ಹೊಸದ್ರಲ್ಲಿ ವರ್ಷಕ್ಕೂ 2 ವರ್ಷಕ್ಕೂ ಒಂದು ಕ್ಯಾನ್ಸರ್ ಪೇಷಂಟ್ ನೋಡ್ತಾ ಇದ್ದೆ. ಅಂದರೆ ಅವ್ರು ಪೈಲ್ಸ್ ಅಂದ್ಕೊಂಡು ಬರೋದು, ಬ್ಲೀಡಿಂಗ್ ಅಂತ, ಒಂದು ವರ್ಷಕ್ಕೆ ಒಬ್ಬರು ಸಿಗೋರು ಆ ಥರ ಆಕ್ಸಿಡೆಂಟಲ್ಲಾಗೆ. ಇವಾಗ ಪ್ರತಿ ವಾರ ಒಂದು ಹೊಸ ಪೇಷಂಟು ರೆಕ್ಟಲ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿದೆ. ಇವಾಗ ಎಲ್ಲ ಕ್ಯಾನ್ಸರ್ಸು ಕಾಮನ್ ಆಗಿದೆ. ಅದು ಅವರೇನು ಬ್ಲೀಡಿಂಗ್ ಆಗಿದೆ, ಫಸ್ಟು ತೋರಿಸ್ಕೊಂಡಿರಲ್ಲ, ಮನೆ ಮದ್ದು ಎಲ್ಲ ಟ್ರೈ ಮಾಡಿ, ಅಕ್ಕಪಕ್ಕದ ಮನೆಯವರು ಹೇಳಿದೆಲ್ಲ ಟ್ರೈ ಮಾಡಿ, ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿರ್ತಾರೆ, ಡಾಕ್ಟರ್ಸ್ ಒಂದು ಪರೀಕ್ಷೆನೇ ಮಾಡಿರಲ್ಲ, ಒಂದು ಆಯಿಂಟ್ಮೆಂಟ್ ಬರ್ಕೊಟ್ಬಿಡ್ತಾರೆ.
ಈ ಥರ ಏನೋ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿಬಿಡ್ತಾರೆ. ಆಮೇಲೆ ಸರ್ಜನ್ ಹತ್ರ ಹೋಗಿರ್ತಾರೆ, ಅವರು ಪರೀಕ್ಷೆ ಸರಿಯಾಗಿ ಅರ್ಧಂಬರ್ಧ ಮಾಡಿರ್ತಾರೆ. ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಎಲ್ಲೆಲ್ಲಿ ಹೋಗಿ ಮೆಡಿಕಲ್ ಕಾಲೇಜಸಲ್ಲೆಲ್ಲ ಹೋಗಿ ಐ ಆಮ್ ಪ್ರಮೋಟಿಂಗ್ ಆಲ್ ದಿಸ್. ಯಾಕಂದರೆ ಫಸ್ಟ್ ಡಾಕ್ಟರ್ಸ್ಗೆ ತಿಳುವಳಿಕೆ ಬರಬೇಕು, ಜನಗಳಿಗೆ ಜನಸಾಮಾನ್ಯರಿಗೂ ಬರಬೇಕು. ಮೀಡಿಯಾ ಕೂಡ ಇಂಪಾರ್ಟೆಂಟು. ನಮ್ಗೆ ಇವಾಗ ಮೀಡಿಯಾ ಒಂದು ಇದು ಸಿಕ್ಕಿದೆ. ಇದನ್ನು ಈ ಈ ಆ್ಯನಲ್ ಹೆಲ್ತ್ ಅಂತೀವಲ್ಲ, ಅದು ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಅದು ನಾಚಿಕೆ ಪಟ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಈ ಪೈಲ್ಸ್ ಬಂದರೆ ಅದೇನೋ ಒಂದು ಕ್ರೈಮ್ ಅಲ್ಲ. ನೀವೇನು ಅದಕ್ಕೇನು ಗಿಲ್ಟ್ ಫೀಲ್ ಹಂಗೆ ಆಗಬೇಕಾಗಿಲ್ಲ. ಯಾಕಂದರೆ ಎಲ್ಲ ಜೋಕ್ಸ್ ಮಾಡ್ತೀವಿ, ಅವ್ರಿಗೆ ಪೈಲ್ಸ್ ಬಂದರೆ ನಾವು ವಿ ಮೇಕ್ ಫನ್ ಆಫ್ ಇಟ್. ಸೊ ಅದಕ್ಕೋಸ್ಕರ ವಿ ಟ್ರೈ ಟು ಅವಾಯ್ಡ್. ಆ್ಯಂಡ್ ಪ್ರೈವೇಟ್ ಪಾರ್ಟ್ಸಲ್ಲಿ ಯು ಡೋಂಟ್ ಲೈಕ್ ಟು ಡಿಸ್ಕಸ್ ವಿತ್ ಈವನ್. ಹೇಗೆ ಬರ್ತಾರೆ ಅಂದರೆ ಗಂಡ ಹೆಂಡ್ತಿಗೆ ಹೇಳ್ಕೊಂಡಿರಲ್ಲ, 20 ವರ್ಷದಿಂದ ಅವ್ರಿಗೆ ಸಫರ್ ಆಗ್ತಾ ಇರ್ತಾರೆ. ಗಂಡ ಹೆಂಡ್ತಿಗೆ ಹೇಳಿದ್ರೆ ಹೆಂಡ್ತಿ ಗಂಡಂಗೆ ಹೇಳಿರಲ್ಲ. ಆ ಥರ ಮುಚ್ಚಿಟ್ಕೊಂಡಿರ್ತೀವಿ. ಅದನ್ನು ಮುಚ್ಚುಮರೆ ಮಾಡಬಾರ್ದು. ಕನಿಷ್ಠ ಪಕ್ಷ ಡಾಕ್ಟ್ರ್ ಹತ್ರ ಹೋಗಿ ಹೇಳ್ಕೊಳ್ಳಿ. ಫಸ್ಟ್ ಬೇಕಾಗಿರೋದು ನಿಮ್ಗೆ ಏನು ತೊಂದರೆ ಇದ್ದರು ಫಸ್ಟ್ ಒಂದು ಡಾಕ್ಟ್ರ್ ಹತ್ರ ಹೋಗಿ. ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಮೆಡಿಸಿನ್ ಬರ್ಕೊಟ್ರೆ, ಟ್ರೀಟ್ಮೆಂಟ್ ಬರ್ಕೊಟ್ರೆ ಸುಮ್ಮನೆ ತೊಗೋಬೇಡಿ. ನಾನು ಎಲ್ರಿಗೂ ಹೇಳ್ತೀನಿ, ನಂದು ಕಾಯಿಲೆ ಏನು, ಯಾಕೆ ಬ್ಲಡ್ ಬೀಳ್ತಾ ಇದೆ ಅಂದರೆ ಟ್ಯಾಬ್ಲೆಟ್ ಬರ್ಕೊಟ್ಟು ಇಲ್ಲ ಫೋನಲ್ಲಿ ಹೇಳಿಬಿಟ್ರೆ ತೊಗೋಬೇಡಿ. ಪರೀಕ್ಷೆ ಮಾಡಿಸ್ಕೊಳ್ಳಿ, ಏನು ಕಾಯಿಲೆ ಡಯಾಗ್ನೋಸಿಸ್, ಅದಾದಮೇಲೆ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ಸರಿ ಸರ್. ಕೆಲವೊಂದಷ್ಟು ಮಿತ್ ಕೂಡ ಇದೆ ಸರ್ ಈ ಏನಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ. ಅಂದರೆ ಜಾಸ್ತಿ ಹೊತ್ತು ಕೂತ್ ಕೆಲಸ ಮಾಡುವ, ಎಸ್ಪೆಷಲಿ IT ಸೆಕ್ಟರ್ ಅವ್ರಿಗೆ ಹೆಚ್ಚಾಗುತ್ತೆ, ಅಥವಾ ಈ ಡ್ರೈವಿಂಗ್ ಜಾಸ್ತಿ ಮಾಡೋರಿಗೆ, ಹೆವಿ ವೆಹಿಕಲ್ಸ್ ಡ್ರೈವ್ ಮಾಡುವವರಿಗೆ ಅವ್ರಿಗೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ನಾನ್ ವೆಜ್ ಈಟರ್ಸ್ಗೆ ಹೆಚ್ಚಾಗಿ ಬರೋ ಸಾಧ್ಯತೆ ಇರುತ್ತೆ. ಇದು ಮಿತ್ತ ಅಥವಾ ಇದಕ್ಕೆ ನಿಜವಾಗ್ಲೂ ಸಂಬಂಧ ಇದೆಯಾ ಅಂತ? ಇದೆಲ್ಲ ನಿಜ, ಅದೆಲ್ಲ ಮಿತ್ತಲ್ಲ. ಅಂದರೆ ಜಾಸ್ತಿ ಹೊತ್ತು ಕೂತ್ಕೊಂಡು ಮಾಡಿದ್ರೆ, ಇವಾಗ ಡಾಕ್ಟರ್ ಹೇಳ್ತಾ ಇದ್ರಲ್ಲ ಬ್ಯಾಕ್ ಇದಕ್ಕೆ, ಅದೇ ಥರ ಪೈಲ್ಸ್ ಅಂದರೆ ಒಳಗಡೆ 3 ಗೊಂಚಲು ರಕ್ತನಾಳಗಳು ಎಲ್ರಿಗೂ ಒಳಗಿರುತ್ತೆ. ಗುದದ್ವಾರದಲ್ಲಿ ಒಂದು 2 ಸೆಂಟಿಮೀಟರ್ಸ್ ಒಳಗೆ. ಅದನ್ನು ಏನಲ್ಲಿ ಕುಷನ್ಸ್ ಅಂತೀವಿ. ದೇ ಆ್ಯಕ್ಟ್ ಲೈಕ್ ವ್ಯಾಲ್ವ್ಸ್. ಅಂದರೆ ಇದು ಗ್ಯಾಸು ಅದು ಲೀಕ್ ಆಗದೆ ಇರೋಕ್ಕೆ ಅದು ನೇಚರ್ ಮಾಡಿರೋದು. ಯಾವಾಗ ನಾವು ಕಂಟಿನ್ಯೂಸ್ ಆಗಿ ಕೂತಿರ್ತೀವೋ ಅದರಲ್ಲಿ ರಕ್ತ ತುಂಬಿಕೊಂಡು ಆ ರಕ್ತನಾಳಗಳೆಲ್ಲ ಉಪ್ಕೊಂಡು ಹೊಡೆದ್ರೆ ಬ್ಲೀಡಿಂಗ್ ಆಗುತ್ತೆ. ಅದನ್ನು ಪೈಲ್ಸ್ ಅಂತೀವಿ. ಪೈಲ್ಸ್ ಇಸ್ ನಾಟ್ ಎ ಡಿಸೀಸ್ ಪರ್ಸೆ. ಡಿಸೀಸ್ ಅಂತ ಅಲ್ಲ ಅದು. ಅದು ಇರೋ ಇದೆ ಸ್ಟ್ರಕ್ಚರ್ಸೇ ಸ್ವಲ್ಪ ಚೇಂಜ್ ಆಗಿರುತ್ತೆ. ಕೂತ್ಕೊಳ್ಳೋದ್ರಲ್ಲಿ ಕಂಟಿನ್ಯೂಸ್ ಆಗಿ ಕೂತಿರೋದ್ರಲ್ಲಿ ತುಂಬ ಕಾಮನ್. ಅದಕ್ಕೆ ಇವಾಗ ತುಂಬ ಜಾಸ್ತಿ ಆಗಿದೆ. ಎಸ್ಪೆಷಲಿ ನಮ್ಗೆ IT ಅವರೇ ಜಾಸ್ತಿ ಬರೋದು. ಸೊ ಒಂದು ಕೂತ್ಕೊಳ್ಳೋದು. ಎರಡನೇದು ಡ್ರೈವಿಂಗಲ್ಲಿ ಏನಾಗುತ್ತೆ ಅಂದರೆ ಕೆಲವು ಅಲ್ಲಿ ಗಾಯಗಳಾಗೋದು. ಆಮೇಲೆ ಒಂಥರ ಹೀಟ್ ಬಾಡಿ ಅಂತಾರೆ ಕೆಲವರಿಗೆ, ಅದು ಆಯುರ್ವೇದಿಕ್ ಕಾನ್ಸೆಪ್ಟು. ಅವರಿಗೆ ಸ್ವಲ್ಪ ಈ ಗುಳ್ಳೆಗಳಾಗೋದಲ್ಲಿ, ಆಮೇಲೆ ಆಬ್ಸೆಸ್ಗಳಾಗೋದು, ಫಿಸ್ಚುಲಾ ಅಂತ ಆಗೋದು. ಆಮೇಲೆ ಕಂಟಿನ್ಯೂಸ್ ಆಗಿ ಕೂತಿದ್ರೆ ಬೌಲ್ ಮೂಮೆಂಟ್ ಕಡಿಮೆ ಆಗುತ್ತೆ. ಆ್ಯಕ್ಟಿವ್ ಆಗಿದ್ರೇ ನಮ್ಮ ಇಂಟೆಸ್ಟೈನ್ಸ್ ಮೂವ್ ಆಗೋದು, ಮೋಷನ್ ಸಲೀಸಾಗಿ ಆಗೋದು. ಫುಡ್ಡು, ಆ್ಯಕ್ಟಿವಿಟಿ ಎಲ್ಲದರಲ್ಲಿ ಇವಾಗ ಎಲ್ಲ ಡಿಸ್ಕಷನ್ ಬಂದಿದೆ ಅದೇ ಮೂರೇ: ಫುಡ್, ಫಿಸಿಕಲ್ ಆ್ಯಕ್ಟಿವಿಟಿ, ಗುಡ್ ಸ್ಲೀಪ್. ಆ್ಯಂಡ್ ಐ ವಿಲ್ ಆ್ಯಡ್ ಒನ್ ಮೋರ್ ಇಸ್ ಸ್ಟ್ರೆಸ್. ನಾನೊಂದು ಬುಕ್ ಬರೆದಿದ್ದೀನಿ, ಹೆಲ್ತ್ ಆರ್ ಹೆಲ್ ಚಾಯ್ಸ್ ಈಸ್ ಯುವರ್ಸ್ ಅಂತ. ಕನ್ನಡದಲ್ಲೂ ಇದೆ ಅದು, ಸಿದ್ಧಿ ಬುದ್ಧಿಯ ಸುದ್ದಿ ಅಂತ. ಅದರಲ್ಲಿ ಮೇಯ್ನ್ ಬರೆದಿರೋದು ನಾನು ಹೂ ಆಮ್ ಐ ಅಂತ ನಾವು ತಿಳ್ಕೊಬೇಕು. ಇವಾಗ ನಾವು ಎಲ್ಲ ನಾಲೆಡ್ಜ್ ಕೊಡ್ತಾಯಿದ್ದೀವಿ, ಇಷ್ಟೊಂದು ಜನ ಡಿಸ್ಕಸ್ ಆಗಿದೆ. ಅದರಲ್ಲಿ ನಾವು ಮಾಡೋರೇ ಎಷ್ಟೋ ಜನ, ಹೇಳೋರೇ ಎಷ್ಟೋ ಜನ ಪ್ರಾಕ್ಟೀಸ್ ಮಾಡ್ತಾ ಇರೋಲ್ಲ. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ. ಡಾಕ್ಟರ್ಸೇ ಸ್ಮೋಕ್ ಮಾಡ್ತಾ ಇರ್ತಾರೆ, ಡಾಕ್ಟರ್ಸೇ ಆಲ್ಕೋಹಾಲ್ ತೊಗೊತಾ ಇರ್ತಾರೆ. ಹೌದಾ? ಅಂದರೆ ನಾಲೆಡ್ಜ್ ಇಲ್ದಿರ ಅಲ್ಲ ನಮ್ಮ ಬಿಹೇವಿಯರು. ಅಂದರೆ ನಾನು ಯಾರು ಅಂತ ಗೊತ್ತಿಲ್ದಿರ ಈ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗುತ್ತೆ. ಅಲ್ಲಿ ಚೇಂಜ್ ಆಗದೆ ಇದ್ದರೆ ನಮ್ಗೆ ಎಷ್ಟನ್ನ ಬುಕ್ಸು ಓದಲಿ, ಯಾರನ್ನ ಹೇಳಲಿ, ದಿನ ನೋಡ್ತಾ ಇದ್ದರೂ ಮತ್ತೆ ಮಾಡೋದು ಮಾಡ್ತಾನೆ ಇರ್ತೀವಿ. ಸೊ ಆ ಚೇಂಜಲ್ಲಿ ಆ ಲೆವೆಲಲ್ಲಿ ಬರಬೇಕು. ಅದಕ್ಕೆ ಪುಸ್ತಕ ಬರೆದಿರೋದು. ಅದರಲ್ಲಿ ಸ್ಟ್ರೆಸ್ಗೊಂದು ಫಾರ್ಮುಲಾ ಹಾಕಿದ್ದೀನಿ. ಸ್ಟ್ರೆಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ಸ್ ಮೈನಸ್ ಆ್ಯಕ್ಚುಯಲ್ಸ್. ಅಷ್ಟೇ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಆರ್ ಇನ್ ಅವರ್ ಹ್ಯಾಂಡ್ಸ್, ವೆರಸ್ ಆ್ಯಕ್ಚುಯಲ್ಸ್ ಆರ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಏನಾಗುತ್ತೋ ಗೊತ್ತಿಲ್ಲ. ಸೊ ಆ್ಯಕ್ಚುಯಲ್ಸನ್ನು ನಾವು ಬಿಟ್ಬಿಡೋಣ, ಅದ್ರ ಮೇಲೆ ಮಾಡೋದು ಬೇಡ. ಎಕ್ಸ್ಪೆಕ್ಟೇಷನ್ಸ್ ಯು ಕೀಪ್ ಇಟ್ ಝೀರೋ, ಯು ಆರ್ ಯೋಗಿ. ಇದು ಹೀಗೆ ಆಗಬೇಕು ಅಂತಲ್ಲ, ನಾವು ಮಾಡೋದೆಲ್ಲ ಮಾಡ್ತೀವಿ. ಬೆಸ್ಟ್ ದಿಸ್ ಒನ್ ವಿಲ್ ಗಿವ್ ಆ್ಯಂಡ್ ವಾಟ್ ಎವರ್ ಹ್ಯಾಪನ್ಸ್ ವಿಲ್ ಆಕ್ಸೆಪ್ಟ್. ಸರ್, ಈ ಗಟ್ ಹೆಲ್ತ್ ಬಗ್ಗೆ ಬಹಳ ಮಾತುಕತೆ ಆಗುತ್ತೆ. ನಾವು ಸಾಮಾನ್ಯವಾಗಿ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವುಗಳ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ಅಂಥೇಳಿ ಈ ಮಲಮೂತ್ರ ವಿಸರ್ಜನೆಯಿಂದ ಪತ್ತೆ ಹಚ್ತೀವಿ. ಅಂತಂದರೆ ಸ್ಟೂಲ್ ಯಾವ ರೀತಿ ಇದೆ, ಅದರ ಡೈಜೆಸ್ಟಿವ್ ಸಿಸ್ಟಮ್ ಹಂಗಿದೆ ಅಂಥೇಳಿ. ಬಟ್ ದೊಡ್ಡವ್ರು ಆಗ್ತಾ ಆಗ್ತಾ ಅದರ ಅಬ್ಸರ್ವೇಷನ್ನೇ ಬಿಟ್ಬಿಡ್ತೀವ ಅಂಥೇಳಿ. ಅಂತಂದರೆ ಎಷ್ಟು ನೆಗ್ಲೆಕ್ಟೆಡ್ ಅಂತಂದರೆ ಅದು ನಮಗೆ ಕ್ಲಿಯರ್ ಇಂಡಿಕೇಶನ್ ಕೊಡ್ತಾ ಇರುತ್ತೆ, ಯುವರ್ ಹೆಲ್ತ್ ಇಸ್, ಅದರಲ್ಲೂ ಯುವರ್ ಗಟ್ ಹೆಲ್ತ್ ಇಸ್ ಸ್ಪೀಕಿಂಗ್ ಸಮಥಿಂಗ್ ಅಂಥೇಳಿ. ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಅಂಥೇಳಿ. ಎಷ್ಟು ಮುಖ್ಯ ಆಗುತ್ತೆ ಇದ್ರ ಬಗ್ಗೆ ನಾವು ಗಮನ ಕೊಡೋದು? 100%. ನೀವು ಹೇಳಿದ್ದು 100% ಕರೆಕ್ಟ್. ಅಂದರೆ ನಾವು ಇಲ್ಲಿ ಒಳಗಡೆ ಏನು ಇನ್ಪುಟ್ ಹಾಕ್ತಾ ಇದ್ದೀವೋ ಅದನ್ನ ಏನು ತಿಂತಾ ಇದೀವೋ ನಮಗೆ ಗೊತ್ತಿರಲ್ಲ.
ಎಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ, ಏನೋ ಟೆನ್ಷನಲ್ಲಿ ತಿಂತಾ ಇರ್ತೀವಿ. ವಿ ಆರ್ ನಾಟ್ ಇವನ್ ಎಂಜಾಯಿಂಗ್ ಫುಡ್, ಬಟ್ ವಿ ಆರ್ ಓವರ್ ಈಟಿಂಗ್ ಆರ್ ಅನ್ನೆಸರ್ಲಿ ಈಟಿಂಗ್ ಆರ್ ಈಟಿಂಗ್ ರಾಂಗ್ ಥಿಂಗ್ಸ್. ಅದು ಹೊರಟೋಗುತ್ತೆ. ಹೋದ ಮೇಲೆ ನಮಗೆ ಆಮೇಲೆ ಅದರದ್ದು ಪ್ರಾಬ್ಲಮ್ಸ್ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ಸೊ ನಮಗೆ ಒಂದು ಪೇಷಂಟು ಮಲೇಷ್ಯಾಯಿಂದ ಒಂದು ಪೇಷಂಟ್ ಬಂದಿದ್ದರು. 21 ವರ್ಷ ಅವರು ಪ್ರತಿ ದಿವಸ 15ರಿಂದ 20 ಸಲ ಟಾಯ್ಲೆಟ್ಗೆ ಹೋಗಬೇಕು. ಅಂದರೆ ಅವ್ರ ಲೈಫೇ ಹಾಳಾಗೋಗಿದೆ. ಹಾಗೆ ಅಲ್ಲಿ 3 ಸಲ ಆಪ್ರೇಷನ್ಸ್ ಮಾಡಿದ್ದಾರೆ, ಡಿಫ್ರೆಂಟ್ ಸರ್ಜರೀಸು ಮಲೇಷ್ಯಾಲಿ. ಅಲ್ಲಿಂದ ಸಿಂಗಪೂರ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಆಮೇಲೆ ಲಂಡನ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಏನು ವಾಸಿ ಆಗಿಲ್ಲ. ಸರ್ಜರೀಸ್ ಆಗಿದೆ, ಟ್ರೀಟ್ಮೆಂಟ್ ಇರೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಯಾವುದೋ ಇದರಲ್ಲಿ ಯೂಟ್ಯೂಬ್ ಇದರಲ್ಲಿ ನೋಡಿಕೊಂಡು ನನ್ನ ಹುಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ರೆಫರಲ್ ಕಳಿಸಿದ್ದಾರೆ. ವಿ ಆರ್ ನಾಟ್ ಏಬಲ್ ಟು ಸಾಲ್ವ್ ದಿಸ್, ಪ್ಲೀಸ್ ಟ್ರೀಟ್ ಹಿಮ್ ಅಂತ ಒಬ್ಬ ಸರ್ಜನ್ ಫ್ರಮ್ ಮಲೇಷ್ಯಾ ದೇ ಆರ್ ರೆಫರ್ಡ್. ಬಂದಮೇಲೆ ಇಲ್ಲಿ ನೋಡ್ತೀನಿ, ಅವನು ಈ ಈಸ್ ಟೆಲ್ಲಿಂಗ್, ನಾನು ಲಾಸ್ಟ್ ರಿಸಾರ್ಟ್ ಇಲ್ಲಿ ಬಂದಿದ್ದೀನಿ, ನಾನು ನೀವು ಸರಿ ಮಾಡಿ ಕಳಿಸಿದ್ರೆ ಸರಿ ಇಲ್ಲದಿದ್ರೆ ಅಲ್ಲಿ ಕಮಿಟ್ ಸೂಯಿಸೈಡ್ ಅಂತ, ಮೈ ಲೈಫ್ ಇಸ್ ವೇಸ್ಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಐ ಟೋಲ್ಡ್ ಹಿಮ್, ಮಾಡಿರೋದೆಲ್ಲ ಮಾಡಿದ್ದಾರೆ, ನನ್ನ ಹತ್ರ ಏನು ಹೊಸದು ಏನು ನಂಗೆ ಗೊತ್ತಿಲ್ಲ, ನೀನೊಂದು 15 ದಿವಸ ಇಲ್ಲಿ ಇರಬೇಕು, ನಾನು ನಿನ್ನ ಅಬ್ಸರ್ವ್ ಮಾಡಬೇಕು, ನಿನ್ನ ಲೈಫ್ ಸ್ಟೈಲ್ ಅಬ್ಸರ್ವ್ ಮಾಡಬೇಕು, ನೀನು ಏನೇನು ಮಾಡ್ತೀವಿ ಅಬ್ಸರ್ವ್ ಮಾಡಬೇಕು, ದೆನ್ ಓನ್ಲಿ ಐ ವಿಲ್ ಬಿ ಏಬಲ್ ಟು ಗಿವ್ ಅಂತ. ಹಿ ಆಕ್ಸೆಪ್ಟೆಡ್. 1 ಇಯರ್ ರಜಾ ತೊಗೊಂಡು ಬಂದಿದ್ದೀನಿ, ನೀವು ಮಾಡಿ ಅಂತ. ಸೊ ಅವನು 15 ದಿವಸ ನಾನು ಇಟ್ಕೊಂಡು ಎಲ್ಲ ಸ್ಟಡಿ ಮಾಡಿದೆ. ಅಂದರೆ ಲೈಫ್ ಸ್ಟೈಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಡಿಸೀಸ್. ಅಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯ, ಏನು ತಿಂತೀಯ, ಏನೇನು ಕೆಲಸ ಮಾಡ್ತೀಯ, ಏನೇನು ಯೋಚನೆ ಮಾಡ್ತೀಯ. ಈ ವಾಸ್ ಎ ಮುಸ್ಲಿಮ್ ಗೈ. ಅವನು ಎಲ್ಲ ನಾನೆಲ್ಲ ಒಂದೊಂದೇ ಸರಿ ಮಾಡ್ಕೊತ ಬಂದೆ. ನಮ್ಮದ್ರಲ್ಲಿ ಆಯುರ್ವೇದಿಕ್ ವಿಂಗ್ ಇದೆ, ಸಪ್ರೇಟ್ ಆಯುರ್ವೇದಿಕ್ ವಿಂಗ್ ಇದೆ. ನಮ್ಮಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಯಾವ ಹಾಸ್ಪಿಟ್ಲಲ್ಲೂ ಇಲ್ಲ. 2 M.Tech ಇಂಜಿನಿಯರ್ಸ್ ಹ್ಯಾವ್ ಎಂಪ್ಲಾಯ್ಡ್ ಫುಲ್ ಟೈಮ್. ದೇ ವಿಲ್ ಬಿ ಪ್ರಿಪೇರಿಂಗ್ ಗ್ಯಾಡ್ಜೆಟ್ಸ್ ಆ್ಯಸ್ ಆ್ಯಂಡ್ ದಿ ವೇ ಐ ವಾಂಟ್. ಸೊ ಅವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಫಸ್ಟ್ ಆಯುರ್ವೇದಿಕ್ ಇದರಲ್ಲಿ ಅವನಿಗೆಲ್ಲ ಡಯಟ್ರಿ ಇದೆಲ್ಲ ಮಾಡಿಸ್ದೆ. ಆಮೇಲೆ ನಾನೇ ಕೂತ್ಕೊಂಡು ಯೋಗ ಹೇಳ್ಕೊಟ್ಟು ಯೋಗ ಮಾಡಿಸಿದೆ ಅವನ ಕೈಯಲ್ಲಿ. ಮೆಡಿಟೇಷನ್ ಹೇಳ್ಕೊಟ್ಟೆ, ಓಮ್ ಚಾಂಟಿಂಗ್ ಹೇಳ್ಕೊಟ್ಟೆ. ಅದಾದಮೇಲೆ ಅವ್ನಿಗೆ ಸ್ವಲ್ಪ ಇದು ಇಶ್ಯೂಸ್ ಇತ್ತು ಅಲ್ಲಿ ಕಂಟ್ರೋಲ್ಗೆ, ಅದಕ್ಕೆ ಇಂಜಿನಿಯರಿಂಗ್ ಇದರಿಂದ ಬೇರೆ ಒಂದು ಗ್ಯಾಡ್ಜೆಟ್ಸ್ ಮಾಡಿದೆ. ಸೊ ಒಂದು 15 ಡೇಸಲ್ಲಿ ಆಮೇಲೆ ಒಂದು ಸ್ಮಾಲ್ ಪ್ರೊಸೀಜರ್, ಚಿಕ್ಕ ಪ್ರೊಸೀಜರ್ ಮಾಡಬೇಕಾಯ್ತು. ಅದು ಮಾಡಿದೆ. ಮಾಡಿದ್ಮೇಲೆ ಹಿ ಗಾಟ್ ರೀಡ್ ಆಫ್ ಇಟ್. ಹೇಗೆಂದರೆ ತಪ್ಕೊಂಡು ಅಳ್ತಾ ಇದ್ದಾನೆ ಅವನು. ಹಿ ವಾಸ್ ಕ್ರೈಯಿಂಗ್ ದಟ್ ಹಿ ಗಾಟ್ ರೀಡ್ ಆಫ್ ಇಟ್ ಅಂತ. ಸೊ ಇದಕ್ಕೆಲ್ಲ ಏನಂದರೆ, ನಾವು ಬರೀ ಒಂದು ಸರ್ಜರಿ ಮಾಡ್ತೀವಿ, ಇಲ್ಲ ಆಯುರ್ವೇದ ಮಾಡ್ತೀವಿ, ಹೋಮಿಯೋಪತಿ ಕೊಡ್ತೀವಿ, ಆ ಥರ ಅಲ್ಲ. ಹೋಲಿಸ್ಟಿಕ್ ಅಂದರೆ ನಮ್ಗೆ ಅವ್ರ ಮೇಲೆ ಆ ಥರ ಅಭಿಮಾನ ಇರಬೇಕು, ಪೇಷಂಟ್ಗೆ ನಮ್ಗೆ ಫುಲ್ ಟ್ರಸ್ಟ್ ಇರಬೇಕು. ದೋಸ್ ಟು ಮೇಕ್ಸ್ ಆಲ್ ದ ಡಿಫ್ರೆನ್ಸ್. ಇಫ್ ಯು ವಾಂಟ್ ಟು ಗೆಟ್ ಕ್ಯೂರ್ ಫಾರ್ ಎ ಡಿಸೀಸ್, ನಾವು ಬರೀ ಏನೋ ನನ್ನ ಹತ್ರ ಟೆಕ್ನಾಲಜಿ, ನಮ್ಮ ಹತ್ರ ಇರೋ ವರ್ಲ್ಡಲ್ಲಿರೋ ಎಲ್ಲ ಬೆಸ್ಟ್ ಟೆಕ್ನಾಲಜಿ ಇದೆ ನಮ್ಮ ಹತ್ರ ಇದೆ. ಐ ವಾಸ್ ದಿ ಫಸ್ಟ್ ಒನ್ ಟು ಇಂಟ್ರೊಡ್ಯೂಸ್ ಆಲ್ ಟೆಕ್ನಾಲಜಿಕಲ್ ಇನ್ನೋವೇಷನ್ಸ್ ಇನ್ ಅವರ್ ಡಿಪಾರ್ಟ್ಮೆಂಟ್ ಇನ್ ಕರ್ನಾಟಕ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಇನ್ ಇಂಡಿಯಾ ಲೆವೆಲ್. ಇವಾಗಲೂ ಅದೇ ಇದರಲ್ಲೇ ಇದ್ದೀನಿ. ಬಟ್ ಬರೀ ಟೆಕ್ನಾಲಜಿಯಿಂದ ಆಗಲ್ಲ. ಇವಾಗ ತುಂಬ ಬರ್ತಾ ಇದ್ದಾರೆ, ಲೇಸರ್ ಅಂತ ಟ್ರೀಟ್ಮೆಂಟ್ ಅಂತ ಎಲ್ಲ ಹಾಳು ಮಾಡ್ಕೊಂಬರ್ತಾರೆ. ಸೊ ನಮಗೆ ಅದ್ರ ಕಾಯಿಲೆ ಬಗ್ಗೆ ಅವಗಾಹನೆ ಇರಬೇಕು. ಆಮೇಲೆ ಪೇಷಂಟ್ ಮೇಲೆ ನಮಗೆ ಅಭಿಮಾನ ಇರಬೇಕು. ಆಮೇಲೆ ನಾವು ರೀಸೆಂಟ್ ಇವೆಲ್ಲ ಟ್ರೆಂಡ್ಸ್ ಎಲ್ಲ ಕಲ್ತ್ಕೋಬೇಕು. ಆಮೇಲೆ ಇನ್ನೋವೇಟಿವ್ ಆಗಿರಬೇಕು. ಒಂದೊಂದು ಪೇಷಂಟೇ ಬೇರೆ ಥರ, ಎವ್ರಿ ಪೇಷಂಟ್ ಈಸ್ ಡಿಫ್ರೆಂಟ್. ಸೊ ಅದಕ್ಕೆ ನಾವು ಇನ್ನೋವೇಟಿವ್ ಆಗಿ ಮಾಡಿಕೊಂಡು ಇವ್ರಿಗೇನು ಐಡಿಯಾ, ನನ್ನ ಹತ್ರ ಬರೋರಿಗೆ ಯಾರಿಗೂ ಆಗಲ್ಲ ಅಂತ ಹೇಳಿ ಕಳಿಸೋದೇ ಇಲ್ಲ. ದೇರ್ ಈಸ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ನಿಜ ಸರ್. ಈ ಕಾನ್ಸ್ಟಿಪೇಷನ್ ಅನ್ನೋದು ಕೂಡ ವೆರಿ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಬಟ್ ಸಾಮಾನ್ಯವಾಗಿ ಏನು ಅನ್ಕೊಳ್ತಾರೆ, ನೀರು ಸರಿಯಾಗಿ ಕುಡ್ದಿಲ್ಲ ಕಾನ್ಸ್ಟಿಪೇಷನ್ ಆಯಿತು ಅಂತೇಳಿ. ಇದು ಇಷ್ಟೇನಾ? ಮತ್ತು ಕಾನ್ಸ್ಟಿಪೇಷನನ್ನು ನಾವು ಕ್ರಾನಿಕ್ ಆಗಕ್ಕೆ ಬಿಟ್ಬಿಡ, ಅಂದರೆ ನಾವು ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಅದು ಏನಾಗಿ ಪರಿವರ್ತನೆ ಆಗಬಹುದು ಅಂತ ಹೇಳಿ. ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎವ್ರಿಬಡಿ ಹ್ಯಾಸ್ ಗಾಟ್ ಸಮ್ ಕಾನ್ಸ್ಟಿಪೇಷನ್ ಅರ್ಥದ ಯಾವತ್ತೋ ಒಂದು ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ, ಹಾಗೇ ಇರುತ್ತೆ. ಕಾನ್ಸ್ಟಿಪೇಷನ್ ಅನ್ನೋದಕ್ಕೆ ಏನು ಅಂತ ಫಸ್ಟ್ ಕಾನ್ಸ್ಟಿಪೇಷನ್, ಯಾಕೆ ಎಷ್ಟೋ ಜನ ಕಾನ್ಸ್ಟಿಪೇಷನ್ ಅಂದರೆ ಏನೂ ಗೊತ್ತಿರಲ್ಲ. ಮಲಬದ್ಧತೆ ಅಂದರೆ ಅವರು ಟಾಯ್ಲೆಟ್ಗೆ ಹೋಗುವಾಗ ಫ್ರೀಕ್ವೆನ್ಸಿ ಕಡಿಮೆ ಆಗಿರುತ್ತೆ. ಅಂದರೆ 2 ದಿವಸಕ್ಕೆ 3 ದಿವಸಕ್ಕೆ ಹೋಗಬೇಕು ಅನಿಸೋದು ಟಾಯ್ಲೆಟ್ಗೆ ಹೋಗೋದು. ಎರಡನೇದು ತಿನ್ನೋ ಆಹಾರದ ಮೇಲೆ, ಅಂದರೆ ಅವ್ರಿಗೆ ಮೋಷನ್ ತುಂಬ ಮುಕ್ಕಬೇಕಾಗತ್ತೆ. ಕೂತ್ಕೊಂಡು 1/2 ಅವರ್ 1 ಅವರ್ ಟಾಯ್ಲೆಟಲ್ಲಿ ಒದ್ದಾಡ್ತಾ ಇರ್ತಾರೆ. ಇದನ್ನು ಮಲಬದ್ಧತೆ ಅಂತೀವಿ. ಒಂದು ಫ್ರೀಕ್ವೆನ್ಸಿ, ಎರಡನೇದು ಹಾರ್ಡ್ ಮೋಷನ್ ಆಗೋದು, ಮೂರನೇದು ಅವರು ಅದು ತುಂಬ ಪ್ರೆಷರ್ ಹಾಕಬೇಕಾಗಿರೋದು. ಆ 3ಕ್ಕೂ ಕಾರಣಗಳೇನು ನೋಡೋಣ. ಒಂದು ನಾವು 3 ಇದಿದೆ, ಏನು, ನಮ್ಮ ಅನ್ನನಾಳದಿಂದ ಗುದದ್ವಾರದವರೆಗೂ ಫುಲ್ ಒಂದೇ ಪೈಪ್. ಅದು ಇಲ್ಲಿಂದ ಶುರುವಾದರೆ ಅಲ್ಲಿವರೆಗೂ ಒಂದೇ ಪೈಪು. ಇಲ್ಲಿ ಫುಡ್ ಪೈಪ್ ಅಂತೀವಿ, ಅದಾದಮೇಲೆ ಸ್ಟಮಕ್ ಅಂತೀವಿ, ಆಮೇಲೆ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್ ಆ್ಯಂಡ್ ಡೈನಲ್ ಕೆನಾಲ್ ಅಂತ. ಅದು ಒಂದು ಕಡೆ ದೊಡ್ಡದಾಗಿರುತ್ತೆ, ಒಂದು ಕಡೆ ಸಣ್ಣಗಾಗಿರುತ್ತೆ, ಒಂಥರ ಉದ್ದಕ್ಕಿರುತ್ತೆ, ಈ ಥರ ಚೇಂಜ್ ಆಗಿರುತ್ತೆ.
ಸೊ ನಾವು ಇಲ್ಲಿಂದ ತಿಂದಿದ್ದು ಅಲ್ಲಿವರೆಗೂ ಹೋಗೋದು, ಅದು ಗ್ರಾವಿಟಿಲಿ ಹೋಗಲ್ಲ. ಅದಕ್ಕೊಂದು ಪೆರಿಸ್ಟಾಲಿಸಿಸ್ ಅಂತ ಇರುತ್ತೆ. ಅದಕ್ಕೆ 2 ಮಸಲ್ಸ್ ಇರುತ್ತೆ. ಆ ಮಸಲ್ಸಿಗೆ ಪ್ರೆಸ್ ಮಾಡ್ಕೊತ ಮುಂದಕ್ಕೆ ತಳ್ಳಬೇಕು. ಅದು ಯಾವಾಗ ಪೆರಿಸ್ಟಾಲಿಸಿಸ್ ವೀಕ್ ಆಗುತ್ತೋ ಆವಾಗ ಎಲ್ಲಿ ಕೂತಿದ್ದು ಅಲ್ಲೇ ಕೂತಿರುತ್ತೆ, ಮುಂದಕ್ಕೆ ಹೋಗ್ತಾ ಇರಲ್ಲ. ದಟ್ ಈಸ್ ಎ ವೆರಿ ಕಾಮನ್ ಪ್ರಾಬ್ಲಮ್. ಅದರಲ್ಲಿ ಮತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಿದೆ, ಕೂತ್ಕೊಂಡೇ ಇರ್ತೀವಿ. ಎಲ್ಲ ಕಾರಲ್ಲಿ ಕೂತಿರ್ತೀವಿ, ಮನೇಲಿ ಕೂತಿರ್ತೀವಿ, ಸೋಫಾಲ್ ಕೂತಿರ್ತೀವಿ, ಕೂತ್ಕೊಂಡೇ ಇರೋದು. ಅವ್ರ ಬಾಡಿ ಈಸ್ ನಾಟ್ ಮೇಡ್ ಟು ಸಿಟ್, ಇದರ್ ಯು ಮಸ್ಟ್ ಬಿ ವಾಕಿಂಗ್ ಆರ್ ಯು ಮಸ್ಟ್ ಬಿ ಸ್ಲೀಪಿಂಗ್. ಬಟ್ ನಾವು ಅದನ್ನು 90% ಕೂತಿರ್ತೀವಿ. ಸೊ ಅದರಿಂದ ಆ್ಯಕ್ಟಿವಿಟಿ ಕಡಿಮೆ ಆಯಿತು. ಸೊ ಫುಡ್ ಏನು ತೊಗೊತೀವಿ, ನೀರು ಕುಡಿಯೋದು ಕಡಿಮೆ ಆದರೆ ಡ್ರೈ ಫುಡ್ ಆಗುತ್ತೆ, ನ್ಯಾಚುರಲ್. ಅದೇ ಥರ ಫುಡ್ಡಲ್ಲಿ ಕೂಡ ಅಂದರೆ ನೀರು ನಾವು 5 ಲೀಟ್ರು 6 ಲೀಟ್ರೆಲ್ಲ ಕುಡಿತಾ ಇರ್ತಾರೆ ಕೆಲವರು. ದಟ್ ಈಸ್ ನಾಟ್ ಕರೆಕ್ಟ್. ನೀರು ಕುಡಿದಿದ್ದೆಲ್ಲ ಯೂರಿನಲ್ಲಿ ಹೋಗುತ್ತೆ. ನಾವು ಊಟ ತಿಂಡಿಗಳನ್ನೇ ನೀರಾಗಿ ಮಾಡಬೇಕು, ಕಲಿಸ್ಕೋಬೇಕು. ಅಂದರೆ ಹಳೆ ಕಾಲದಲ್ಲೆಲ್ಲ ನಾವು ಹೇಗೆ ತಿಂತಾಯಿದ್ವಿ, ಹೀಗೆ ಕಲಿಸ್ಕೊಂಡು ಕಿವುಚ್ಕೊಂಡು ಹೀಗೆ ತೊಗೊಂಡು ಈಗ ನೆಕ್ಕೊಂಡು ತಿಂತಾಯಿದ್ವಿ, ತಟ್ಟೆ ಎತ್ಕೊಂಡು ಕುಡಿತಾಯಿದ್ವಿ. ದಟ್ ಈಸ್ ದಿ ಕರೆಕ್ಟ್ ವೇ ಆಫ್ ಈಟಿಂಗ್. ಇವಾಗೆಲ್ಲ ಹೀಗೆ ತಿಂತೀವಿ, ಚಪಾತಿ, ಪಿಜ್ಜಾ, ಪಲಾವು, ಬಿರಿಯಾನಿ, ರೋಲ್ಸು, ಎವ್ರಿಥಿಂಗ್. ಸೊ ಅದು ಫುಡ್ದು. 3ನೇದು ಒಳ್ಳೆ ನಿದ್ದೆ ಕೆಟ್ಟರೆ ನಮಗೆ ನೆಕ್ಸ್ಟ್ ಡೇ ಕಾನ್ಸ್ಟಿಪೇಷನ್ ಆಗಿರುತ್ತೆ. ಪ್ಲೇಸ್ ಚೇಂಜ್ ಆದರೆ ಕಾನ್ಸ್ಟಿಪೇಷನ್ ಆಗಿರುತ್ತೆ. ಸ್ಟ್ರೆಸ್ ಆದರೆ ಕಾನ್ಸ್ಟಿಪೇಷನ್ ಆಗಿರುತ್ತೆ. ಡಿಪ್ರೆಷನ್ ಆದರೆ ಕಾನ್ಸ್ಟಿಪೇಷನ್ ಆಗಿರುತ್ತೆ. ಸೊ ಇದು ಮೈಂಡು. 4ನೇದು ಮೆಡಿಸಿನ್ಸ್. ಕೆಲವು ಔಷಧಿಗಳು ತೊಗೊತಾ ಇರ್ತಾರೆ, ಅದರಿಂದ ಕಾನ್ಸ್ಟಿಪೇಟ್ ಆಗುತ್ತೆ. ಇನ್ಫರ್ಟಿಲಿಟಿ ಮೆಡಿಸಿನ್ಸ್, ಆಮೇಲೆ ಥೈರಾಯ್ಡ್ ಇದು ಪ್ರಾಬ್ಲಮ್ ಇರೋರಿಗೆ ಆ ಥರ ಕೆಲವು ಟ್ಯಾಬ್ಲೆಟ್ಸ್ ಇದೆ, ಅದರಿಂದ ಕಾನ್ಸ್ಟಿಪೇಷನ್ ಆಗುತ್ತೆ. ಕೆಲವು ಕಾಯಿಲೆಗಳಿಂದ ಹೈಪೋಥೈರಾಯ್ಡಿಸಮ್, ಡಯಾಬಿಟೀಸ್ ಅದರಲ್ಲೂ ಆಗುತ್ತೆ. ಸೊ ಈ ಥರ ಥರಥರಾವರಿ ಕಾರಣಗಳಿರುತ್ತೆ. ಸೊ ನಾರ್ಮಲಾಗಿ ಏನಂತಾರೆ, ಕಾನ್ಸ್ಟಿಪೇಷನ್ ಆಗಿದೆ ಎಲ್ಲ ಒಂದು ಹೋಗೋದು, ಕ್ರಾಸ್ ದಿ ಕೌಂಟರ್ ಒಂದು ಸಿರಪ್ ತೊಗೊಳ್ಳೋದು, ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಕಾಯಂ ಚೂರ್ಣ ತೊಗೊಳ್ಳೋದು, ಜೀವನ ಮಾಡ್ತಾ ಇರೋದು. ದಟ್ ಈಸ್ ಎ ವೆರಿ ರಾಂಗ್ ವೇ ಆಫ್ ಡೂಯಿಂಗ್. ಸೊ ಅದಕ್ಕೆ ಯಾರಿಗೆ ಯಾವ ಥರ ಕಾನ್ಸ್ಟಿಪೇಷನ್ ಇದೆ, ಯಾವ ಕಾಂಬಿನೇಷನ್ಸ್ ಇದೆ, ನಾವು ಸ್ಟಡಿ ಮಾಡಿ ಅದಕ್ಕೆ ಕಾನ್ಸ್ಟಿಪೇಷನ್ ಕ್ಲಿನಿಕ್ ಅಂತ ಮೊನ್ನೆ ಇದು ಮಾಡಿದ್ವಿ, ಸ್ಟಾರ್ಟೆಡ್ ಇಟ್ ಸ್ಪೆಷಾಲಿಟಿ. ವರ್ಲ್ಡ್ ಪೈಲ್ಸ್ ಡೇ ಅಂತಿದೆ November 20th. ಅವತ್ತು ವಿ ಡಿಕ್ಲೇರ್ಡ್ ಎಸ್ ಎ ಕಾನ್ಸ್ಟಿಪೇಷನ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿ ವಾಟ್ ಟು ಸ್ಟಡಿ. ಆ್ಯಂಡ್ ದೆನ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಏನಾಗುತ್ತೆ, ಜಾಸ್ತಿ ಕಾನ್ಸ್ಟಿಪೇಷನ್ ಇದ್ದರೆ ಒಂದು ಹೊಟ್ಟೆ ನೋವು ಬರೋದು, ಗ್ಯಾಸ್ ತುಂಬ್ಕೊಳ್ಳೋದು, ಇವೆಲ್ಲ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಸಿಂಪ್ಟಮ್ಸ್ ಒಂದು. 2ನೇದು ಇಲ್ಲೆಲ್ಲ ಬರುತ್ತಲ್ಲ ಆ್ಯಕ್ನೆ ಬರೋದು, ಅವೆಲ್ಲ ದೇ ಆರ್ ಆಲ್ ರಿಲೇಟೆಡ್ ಟು ಕಾನ್ಸ್ಟಿಪೇಷನ್. ಆಮೇಲೆ ಮುಖ್ಯ ಅವ್ರಿಗೆ ಪೈಲ್ಸ್, ಫಿಸ್ಟುಲಾ ಈ ಥರ ಬರೋದು, ಹರ್ನಿಯಾ ಆಗೋದು, ಹಾರ್ಟ್ ವೀಕ್ ಇರೋರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗೋದು, ತುಂಬ ಪ್ರೆಷರ್ ಆಗ್ತಾಯಿದ್ರೆ. ಕಾನ್ಸ್ಟಿಪೇಷನ್ ಇಸ್ ಎ ವೆರಿ ಡೇಂಜರಸ್ ಇಶ್ಯೂ ಆ್ಯಂಡ್ ಇಟ್ ಶುಡ್ ಬಿ ಪ್ರಾಪರ್ಲಿ ಟ್ರೀಟೆಡ್. ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಕ್ಯೂರು ಮಾಡ್ಬೋದು. ನಮ್ಮ ಹತ್ರ ಆಯುರ್ವೇದಿಕ್ ವಿಂಗು ಇದೆ, ಈ ಬೇರೆ ಥರ ರಿಸರ್ಚ್ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಇಟ್ಸ್ ಎ ಡಿಫ್ರೆಂಟ್ ಇಶ್ಯೂ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಟ್ಯಾಕಲ್ಡ್ ಇನ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್. ಇದೇ ವಿಚಾರದಲ್ಲಿ ಸರ್, ಅಂದರೆ ಹೆಣ್ಮಕ್ಳಿಗೆ ಅದರಲ್ಲೂ ಎಸ್ಪೆಷಲಿ ಬಾಣಂತಿಯರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಹೆಚ್ಚಾಗಿ. ಅಲ್ಲೂ ಕೂಡ ಸಂಕೋಚ, ಮುಜುಗರ, ಜೊತೆಲಿ ಪಕ್ಕದಲ್ಲಿ ಒಂದು ಚಿಕ್ಕ ಮಗು, ಅದ್ರ ಹೆಲ್ತ್ ನೋಡೋದಾ, ನಾವು ನೋಡ್ಕೊಳ್ಳೋದಾ, ಅಲ್ಲೂ ಕೂಡ ನೆಗ್ಲೆಕ್ಟ್ ಅನ್ನೋದು ಆಗೋಗ್ಬಿಡುತ್ತೆ. ಎಸ್ಪೆಷಲಿ ಅಂಥ ಹೆಣ್ಣು ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬಾಣಂತಿಯಲ್ಲಿ ಮುಂಚೆ ತುಂಬ ಇತ್ತು. ಅಂದರೆ ಡೆಲಿವರಿ ಆದಮೇಲೆ ಫಿಶರ್ ಆಗೋದು ತುಂಬ ಕಾಮನ್. ಯಾಕೆ ಅಂದರೆ ನಮ್ಮದೊಂದು ಸಿಸ್ಟಮ್ ಇದೆ, ಬಾಣಂತಿಯರಿಗೆ ನೀರು ಕೊಡಲ್ಲ ಜಾಸ್ತಿ. ಆಮೇಲೆ ಎಲ್ಲ ಫುಲ್ ರೂಮ್ ಕ್ಲೋಸ್ ಮಾಡಿ ಕೂತಿರ್ತಾರೆ. ಆಮೇಲೆ ಅವ್ರಿಗೆ ಇದೆಲ್ಲ ಡ್ರೈ ಫುಡ್ ಕೊಡ್ತಾರೆ. ಅಂದರೆ ಒಂದು ಕಾಲದಲ್ಲಿ ಬಾಣಂತಿಯರಿಗೆ ಸ್ವಲ್ಪ ಬೇಗ ಇನ್ಫೆಕ್ಷನ್ಸ್ ಆಗುತ್ತೆ, ನ್ಯೂಮೋನಿಯಾ ಆಗ್ತಾಯಿತ್ತು ಅಂದ್ಬಿಟ್ಟು ಅವೆಲ್ಲ ಅವಾಗ ಮಾಡಿದ್ದಾರೆ. ಇವಾಗ ಅದೆಲ್ಲ ಚೇಂಜ್ ಆಗಿದೆ. ಸೊ ನಾರ್ಮಲ್ ಫುಡ್ ತಿನ್ನಬೇಕು, ನಾರ್ಮಲ್ ಆ್ಯಕ್ಟಿವಿಟಿ ಮಾಡಬೇಕು, ಅವ್ರಿಗೆ ಫುಲ್ ರೆಸ್ಟ್ ಅಂತ ಹೇಳಿಬಿಡ್ತಾರೆ. ಅದರಿಂದ ಕಾನ್ಸ್ಟಿಪೇಷನ್ ಆಗ್ತಾಯಿದೆ. ರೆಗ್ಯುಲರ್ ಫುಡ್, ಆಮೇಲೆ ರೆಗ್ಯುಲರ್ ಫುಡ್ಡಲ್ಲಿ ಏನು ಎಲ್ಲ ನಾವು ಲಿಸ್ಟ್ ಕೊಟ್ಬಿಡ್ತೀವಿ, ತಿನ್ನಬೇಡಿ ಅದು ತಿನ್ನಬೇಡಿ, ಇವೆಲ್ಲ ಆರ್ ನಾಟ್ ಪ್ರಾಕ್ಟಿಕಬಲ್. ಯಾರು ಅದು ಮಾಡ್ತಾ ಇರಲ್ಲ, ಆಯಿತಾ. ಬೆಸ್ಟ್ ವೇಸ್ ನಮ್ಮ ಸೌತ್ ಇಂಡಿಯನ್ ಥಾಲಿ ಈಸ್ ದಿ ಬೆಸ್ಟ್. ಒಂದು ಉಪ್ಪಿನಕಾಯಿ, ವಿಟಮಿನ್ ಸಿ ಬಂತು, ಕೋಸಂಬರಿ ಇತ್ತು, ವಿಟಮಿನ್ ಇ ಬಂತು, 2 ಪಲ್ಯಗಳಿತ್ತು, ಅದರಿಂದ ಫೈಬರು, ವೈಟಮಿನ್ಸ್, ಬಿ ಕಾಂಪ್ಲೆಕ್ಸ್ ಅವೆಲ್ಲ ಬಂದುಬಿಡ್ತು. ಆಮೇಲೆ ಒಂದು ಸಾರವನ್ನು ತಿಂತೀವಿ, ಅದ್ರಲ್ಲಿ ನಮಗೆ ಡೈಜೆಸ್ಟಿವ್ ಇದು ಬಂತು, ಅಪೆಟೈಸರ್ ಆ್ಯಂಡ್ ಡೈಜೆಸ್ಟಿವ್ ಇದು ಬರುತ್ತೆ ಅದರಲ್ಲಿ ಸಾರು. ಆಮೇಲೆ ಹುಳಿ, ತವೆ, ಮಜ್ಜಿಗೆ ಹುಳಿ ಈ ಥರದ್ದೇನೋ ತಿಂತೀವಿ, ಮುದ್ದೆ ತಿಂತೀವಿ, ಅದರಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಬಂತು. ಆಮೇಲೆ ಲಾಸ್ಟಲ್ಲಿ ಒಂದು ಮೊಸರನ್ನ ತಿಂತೀವಿ, ನಮಗೆ ಲ್ಯಾಕ್ಟೋಬ್ಯಾಸಿಲಸ್ ಎಲ್ಲ ಬಂತು. ಸೊ ಎಲ್ಲ ಒಂದೊಂದು ಸರ್ವಿಂಗೇ ಮಾಡಬೇಕು. ಉಪ್ಪಿನಕಾಯಿ ಇಷ್ಟ ಅಂದ್ಬಿಟ್ಟು ಫುಲ್ ಉಪ್ಪಿನಕಾಯಿ ತಿಂದರೆ ಇಟ್ ಹ್ಯಾವ್ ಇಟ್ಸ್ ಒನ್ ಎಫೆಕ್ಟ್. ಸೊ ಎಲ್ಲಾದ್ರೂ ಒಂದು ಸರ್ವಿಂಗ್, ಅದಕ್ಕೆ ಉಪ್ಪಿನಕಾಯಿ ಇಷ್ಟ ಹಾಕಿರ್ತಾರೆ, ಪಲ್ಯ ಇಷ್ಟ ಹಾಕಿರ್ತಾರೆ, ಅದನ್ನ ಪ್ರಕಾರ ಮಾಡಬೇಕು. ತಿನ್ನೋದನ್ನೆಲ್ಲ ನೀರಾಗಿ ಕಲಿಸ್ಕೊಂಡು, ಸಾರು, ಹುಳಿ, ಮಜ್ಜಿಗೆ ಅದೆಲ್ಲ ಜಾಸ್ತಿ ಮಾಡ್ಕೊಂಡು ಇಷ್ಟನ್ನು ಹಾಕ್ಕೊಂಡ್ರೆ ಇಷ್ಟೊಂದು ಸಾರು ಹಾಕ್ಕೋಬೇಕು. ಆವಾಗ ಮೋಷನ್ ಸಲೀಸಾಗುತ್ತೆ. ಸರಿ, ಈ ಗುದದ್ವಾರದ ಪ್ರಾಬ್ಲಮ್ಗಳಿಗೆ
ರಸ್ತೆ ಬದಿಯಲ್ಲಿ ನಾವು ನೋಡಿರ್ತೀವಿ ಸರ್, ಒಂದು ಆಟೋನೋ ಅಥವಾ ಒಂದು ವ್ಯಾನಲ್ಲೋ ಲೌಡ್ ಸ್ಪೀಕರ್ ಹಾಕ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ, ಏನೋ ಗಿಡಮೂಲಿಕೆಗಳಿಂದ ಪರಿಹಾರ, ಇಂಥದ್ರ ಬಗ್ಗೆ ಇಂಥ ಟ್ರೀಟ್ಮೆಂಟಿಗೆ ಮೊರೆ, ಇದನ್ನು ಟ್ರೀಟ್ಮೆಂಟ್ ಅಂತ ಕರಿಬೋದಾ ನನಗೆ ಗೊತ್ತಿಲ್ಲ, ನಂದೇ ಅಪನಂಬಿಕೆ ಇದೆ. ಇದನ್ನು ನಂಬುವವರಿಗೆ ಏನು ಹೇಳ್ತೀರಿ? ಅಂದರೆ 30 ವರ್ಷದಿಂದ ನಾನು ಇದನ್ನು ಸಪ್ರೇಟ್ ಸ್ಪೆಷಾಲಿಟಿ ಅಂತ ನಾನೇ ಮಾಡಿದ್ದು, ಪ್ರಾಕ್ಟಾಲಜಿ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಅದು ಮಾಡಿದಾಗ ಎಲ್ಲರೂ 99% ಎಲ್ಲ ಡೈರೆಕ್ಟಾಗಿ ಅಂಥ ಕಡೆನೇ ಹೋಗ್ತಾ ಇದ್ದಿದ್ದು. ಮೂಲವ್ಯಾಧಿ ಚಿಕಿತ್ಸೆ, ಪೈಲ್ಸ್ ಕ್ಲಿನಿಕ್ ಅಂತ ಎಲ್ಲೆಲ್ಲೋ ಒಂದೊಂದು ಮರಕ್ಕೂ ಹೊಡೆದಿರ್ತಾಯಿದ್ರು, ಅಲ್ಲೆಲ್ಲೇ ಹೋಗ್ತಾ ಇದ್ದಿದ್ದು. ಈವನ್ ಡಾಕ್ಟರ್ಸು, IAS ಆಫೀಸರ್ಸ್ ಯೂಸ್ ಟು ಗೋ ದೇರ್. ಆಗಿನ ಕಾಲದಲ್ಲಿ ಪ್ರಾಬಬ್ಲಿ ದಟ್ ವಾಸ್ ಓಕೆ, ನಾನು ಅದ್ರ ಮೇಲೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ, ಆಯಿತಾ. ಇವಾಗ ಸೈನ್ಸ್ ಪ್ರೋಗ್ರೆಸ್ ಆಗಿದೆ. ಆಮೇಲೆ ಇವಾಗ ನಮಗೆ ನಾವು ತಂದ್ಕೊಂಡ ಕಾಯಿಲೆ ಇದು ಪೈಲ್ಸ್ ಅನ್ನೋದು ಯಾವುದು ಕಾಯಿಲೆ ಅಲ್ಲ, ಅದು ಇಟ್ ಈಸ್ ಸೆಲ್ಫ್ ಇನ್ಫ್ಲಿಕ್ಟೆಡ್. ಪೈಲ್ಸ್, ಫಿಸ್ಟುಲಾ ಇವೆಲ್ಲ ನಮ್ಮ ಗುದದ್ವಾರದ ಬರೋದ್ರಲ್ಲಿ 90% ಕಾಯಿಲೆಗಳೆಲ್ಲ ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸೀಸಸ್. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ದಟ್ ಇಟ್ ಈಸ್ ಪ್ರಿವೆಂಟಬಲ್ ಡಿಸೀಸ್. ಬಟ್ ವಿ ಆರ್ ಸೀಯಿಂಗ್ ಇನ್ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಸಫರಿಂಗ್ ಫ್ರಮ್ ದಟ್. ಸೊ ಒಂದು ಪ್ರಿವೆಂಟ್ ಮಾಡೋಕ್ಕೆ ನಮಗೆ ಇದು ಇನ್ಫಾರ್ಮೇಷನ್ ಹೋಗಬೇಕು, ಜೀವನ ಶೈಲಿ ಹೇಗೆ ಮಾಡಬೇಕು ಅಂತ. ಎರಡನೇದು ಈ ಕ್ವ್ಯಾಕ್ಸ್ ಅಂತೀವಲ್ಲ, ಅವ್ರ ಹತ್ರ ಹೋಗಿ ಫಜೀತಿ ಮಾಡ್ಕೊಂಡು ಬರ್ತಾಯಿದ್ರು. ಅಂದರೆ ಒಂಥರ ಡೆಡ್ಲಿ ಪ್ರಾಬ್ಲಮ್ಸ್ ಆಗಿ ಏನು ಪ್ರಾಣಾಪಾಯಕ್ಕೆ ಆಗೋ ಥರ ಇದು ಪ್ರಾಬ್ಲಮ್ಸ್ ಮಾಡ್ಕೊಂಡು ಬರ್ತಾಯಿದ್ರು. ಅದಲ್ದಿರ ಸ್ಟ್ರಕ್ಚರ್ ಅಂತಾಗಿ ಅಲ್ಲೆಲ್ಲ ಮುಚ್ಕೊಂಡು ಹೊಟ್ಟೋಗಿ ಗುದದ್ವಾರ ಇಲ್ಲ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿ ಬಂದು ನಾವು ಆ ಟ್ರೀಟ್ಮೆಂಟ್ಗಳು ಕೊಡ್ತಾಯಿದ್ವಿ. ಇವಾಗ ಅನ್ಫಾರ್ಚುನೇಟಾಗಿ ಇವಾಗ ಏನಾಗಿದೆ ಅಂದರೆ ಮತ್ತೆ ಇದೇ ಡಿಪಾರ್ಟ್ಮೆಂಟಲ್ಲಿ ತುಂಬ ಹಾಸ್ಪಿಟ್ಲ್ಗಳೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಲೇಸರ್ ಟ್ರೀಟ್ಮೆಂಟ್ ಅಂತ. ಅದನ್ನು ಪ್ರಮೋಟ್ ಮಾಡಿಬಿಟ್ಟು ಬೇರೆ ಎಲ್ಲ ಐತಲ್ಲ, ಸ್ಕಿನ್ ಮೇಡಮ್ ಎಲ್ಲ ಹೇಳ್ತಾ ಇದ್ರಲ್ಲ, ಅದೇ ಥರ ಈ ಲೇಸರ್ ಅಂದರೆ ಮ್ಯಾಜಿಕ್ ಥರ ಲೇಸರ್ ಇಟ್ಬಿಟ್ರೆ ಹೊಟ್ಟೋಗುತ್ತಂತ. ಅವರು ಅದು ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಂಡೇ ಇರಲ್ಲ, ಟ್ರೈನಿಂಗ್ ಆಗಿರಲ್ಲ, ಪ್ರಾಕ್ಟಾಲಜಿ ಬಗ್ಗೆನೇ ಅವ್ರಿಗೆ ಜಾಸ್ತಿ ಇದಿರಲ್ಲ. ಎಲ್ಲರೂ ಶುರು ಮಾಡಿಬಿಟ್ಟು ದಟ್ ಈಸ್ ಕಾಸಿಂಗ್ ಅಗೇನ್ ಒನ್ ಮೋರ್ ಪ್ರಾಬ್ಲಮ್ ಫಾರ್ ಅಸ್. ಅದೆಲ್ಲ ಮಾಡಿಸ್ಕೊಂಡು ಪ್ರಾಬ್ಲಮ್ಸ್ ಆಗಿ ಅಗೇನ್ ವಿ ಆರ್ ಕರೆಕ್ಟಿಂಗ್. ಸೊ ಒಂದು ಸ್ಪೆಷಾಲಿಟಿ, ಹೊಸ ಸ್ಪೆಷಾಲಿಟಿ ಯಾವುದನ್ನು ಡೆವಲಪ್ ಮಾಡಬೇಕು ಅಂದರೆ ಅದರಲ್ಲಿ ಏನೇನು ಅವಶ್ಯಕತೆ ಇರುತ್ತೆ ಅಂದರೆ, ಒಂದು ಡೀಪ್ ನಾಲೆಡ್ಜ್ ಇರಬೇಕು. ಸೂಪರ್ಫಿಷಿಯಲ್ಗೆ ಏನೋ ಕಲ್ತ್ಕೊಂಡು ಮಾಡೋದಲ್ಲ, ಒಂದು ಡೀಪ್ ನಾಲೆಡ್ಜ್ ಇರಬೇಕು. ಇನ್ನೊಂದು ಕಮಿಟ್ಮೆಂಟ್ ಇರಬೇಕು ನಮ್ಗೆ ಅದ್ರ ಮೇಲೆ ಆಸಕ್ತಿ ಇರಬೇಕು ಇದ್ರ ಮೇಲೆ. ಮೂರನೇದು ನಾವು ರಿಸರ್ಚ್ ಮಾಡ್ತಾ ಇರಬೇಕು. ಆಮೇಲೆ ಲೇಟೆಸ್ಟ್ ಟೆಕ್ನಾಲಜಿ ಏನು ಬಂದರೆ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು. ಆಮೇಲೆ ನಾವೇ ಹೊಸ ಇದು ಕಂಡುಹಿಡಬೇಕು. ನಾವು ಬರೀ ಫಾರಿನ್ ಕಂಟ್ರಿಯಿಂದ, ಯುರೋಪಿಂದ, ಅಮೇರಿಕಾಯಿಂದ ಏನೋ ಗ್ಯಾಡ್ಜೆಟ್ ಬಂದು ಅದನ್ನು ತೊಗೊಂಡು ಮಾಡಿದ್ರೆ ಅದರಲ್ಲಿ ಏನು ದೆರ್ ಇಸ್ ನಥಿಂಗ್ ಗ್ರೇಟ್ ಇನ್ ದಟ್. ಸೊ ಅದಕ್ಕೆ ನಾವೇ ಡೆವಲಪ್ ಮಾಡಬೇಕು. ಆಮೇಲೆ ನಮಗೆ ಪ್ರಿವೆನ್ಷನ್ಗೆ ಪ್ಲ್ಯಾನ್ ಮಾಡಬೇಕು. ಆಮೇಲೆ ನಾವು ಆಯುರ್ವೇದ, ಯೋಗ ಎಲ್ಲ ಇದೆ ನಮ್ಮದ್ರಲ್ಲಿ. ವಿ ಹ್ಯಾವ್ ಗಾಟ್ ಆಲ್, ಸೊ ದಟ್ ವಿ ಮಸ್ಟ್ ಬಿ ಏಬಲ್ ಟು ಪ್ರಿವೆಂಟ್ ದಿ ಡಿಸೀಸಸ್ ಆ್ಯಂಡ್ ದೆನ್ ವಿ ಮಸ್ಟ್ ಬಿ ಏಬಲ್ ಟು ಕ್ಯೂರ್ ದಿ ಡಿಸೀಸಸ್. ಕ್ಯೂರ್ ಕೊಡಬೇಕು. ನಿಜ ಸರ್, ಈ ಸಮಸ್ಯೆ ಎಸ್ಪೆಷಲಿ ನಮ್ಮ ಗುದದ್ವಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೋಷನ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ನಾವು ಶುರುವಲ್ಲೇ ಮಾತನಾಡ್ದಂಗೆ ಇದನ್ನು ಹೇಳ್ಕೊಳ್ಳೋಕ್ಕೂ ಕೂಡ ಮುಜುಗರ. ಹೀಗಾಗಿ ಬರುವ ಪೇಷಂಟ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರದಲ್ಲಿ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಬೇಕು. ಈ ನಿಟ್ಟಿನಲ್ಲಿ ತಮ್ಮ ಹಾಸ್ಪಿಟಲು, ತಮ್ಮ ಕ್ಲಿನಿಕ್ಗಳು ಯಾವ ರೀತಿ ವಿಭಿನ್ನವಾಗಿದೆ, ಅಲ್ಲಿನ ವಿಶೇಷತೆಗಳೇನು ಅದನ್ನು ವಿವರಿಸ್ಬೋದು. ಹಾಗೆ ಸಂಪರ್ಕ ಮಾಡೋದು ಹೇಗೆ, ಯಾರಾದರೂ ಸಂಪರ್ಕ ಮಾಡಬೇಕು ಅನ್ನೋದಾದರೆ ಎಲ್ಲೆಲ್ಲಿ ಹಾಗೆ ಹೇಗೆ ಸಂಪರ್ಕ ಮಾಡಬಹುದು? ಇವಾಗ ನೀವು ಪ್ರಶ್ನೆ ಕೇಳಿದಾಗ ನನಗೊಂದು ಆನ್ಸರ್ ಬಂತು, ಒಂದು ಐಡಿಯಾ ಬಂತು. ಯಾಕೆಂದರೆ ನಾಚಿಕೆ ಪಟ್ಕೊಂಡು ಇದಿರೋದಕ್ಕೆ ಫಸ್ಟ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಬಿಡಲಿ, ಬೆಸ್ಟ್. ಅವಾಗ ಅವ್ರು ನಮ್ಮ ಮುಖ ನೋಡಲ್ಲ, ನಾವು ಅವ್ರ ಮುಖ ನೋಡಲ್ಲ. ಯಾವಾಗ ಬರಬೇಕು, ಯಾವ್ದು ಮನೆಯಲ್ಲೇ ಮಾಡ್ಕೋಬೋದು, ಯಾವುದು ಕಾಯಿಲೆ ಅಲ್ಲ, ಯಾವುದು ಕಾಯಿಲೆ. ಆಮೇಲೆ ನಮ್ಮ ಹತ್ರ ಬನ್ನಿ ಅಂತ ನಾನು ಯಾರಿಗೂ ಹೇಳಲ್ಲ. ನಮ್ಗೆ ತುಂಬ ಮಾಡ್ತೀವಿ. ಇವಾಗ ಯೂಟ್ಯೂಬ್ ಚಾನಲಲ್ಲಿ ನಮಗೆ ತುಂಬ ಪಾಪ್ಯುಲಾರಿಟಿ ಇದೆ. ಅದರಲ್ಲಿ ಎಲ್ಲೆಲ್ಲಿಂದನೂ ಕೇಳ್ತಾ ಇರ್ತಾರೆ. ಅಸ್ಸಾಮಿಂದ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅದು ಬೇರೆ ಬೇರೆ ಕಂಟ್ರೀಸಿಂದ ಎಲ್ಲ ದೇ ವಿಲ್ ಬಿ ಸೆಂಡಿಂಗ್. ಸೊ ಅವ್ರಿಗೆಲ್ಲ ಅಲ್ಲಿಗಲ್ಲೇ ಹೇಳ್ಬಿಡ್ತೀವಿ, ನಿಮ್ಮ ಹತ್ರ ಇರೋ ಡಾಕ್ಟ್ರಿಗೆ ಹೋಗಿ ಈ ಥರ ಪರೀಕ್ಷೆ ಮಾಡಿಸ್ಕೊಳ್ಳಿ, ಈ ಸರ್ಜನ್ ಹತ್ರ ಈ ಥರ ಮಾಡ್ಕೊಳ್ಳಿ, ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಳಿ. ಹತ್ರ ನಮ್ಮ ಕರ್ನಾಟಕ ಇರೋರು ಇಲ್ಲ ಬೇರೆ ಇಲ್ಲಿಗೆ ಬರೋಕ್ಕೆ ರೆಡಿ ಇರೋರು ಬನ್ನಿ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಅಂದರೆ ಕೆಲವು ಕಡೆ ಟ್ರೀಟ್ಮೆಂಟ್ ಆಗದೇ ಇರೋದು ಕೂಡ ನಾನು ಬನ್ನಿ ಅಂತೀನಿ, ನನ್ನ ಹತ್ರ ಆಗಲ್ಲ ಅಂತ ಹೇಳಲ್ಲ. ಸೊ ಒಂದು ಆನ್ಲೈನ್ ಕನ್ಸಲ್ಟೇಷನ್. ಎರಡನೇದು, ನಾವು ಇಲ್ಲಿ ಬಂದಾಗ ನಮ್ಮದು ಕಂಪ್ಲೀಟ್ ಪ್ರೋಟೋಕಾಲೇ ಬೇರೆ. ಹೇಗೆ ಅಂದರೆ ಬಂದ ತಕ್ಷಣ ಫಸ್ಟ್ ಹಿಸ್ಟ್ರಿ ತೊಗೊಳಕ್ಕೆ ಒಬ್ಬ ಡಾಕ್ಟ್ರ್ ಇರ್ತಾರೆ. ಅದೊಂದು 15 ನಿಮಿಷ ಆಗುತ್ತೆ, ಫುಲ್ ಡೀಟೇಲ್ ತೊಗೊತಾರೆ ಅವರು. ಸುಮ್ಮನೆ ಏನೋ ಪೇಯ್ನ್ ಬಂತು, ಸ್ಕ್ಯಾನಿಂಗ್ ಮಾಡು, ಹೋಗು ಆಪ್ರೇಷನ್ಗೆ ಹೋಗುವಂತಲ್ಲ. ಹಿಸ್ಟ್ರಿ ತೊಗೊಂಡು ಅದಾದಮೇಲೆ ಎಲ್ಲ ನಮ್ಮದು HMS ಅಂತಿದೆ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದರೊಳಗೆಲ್ಲ ನಾವು ಎಂಟ್ರ್ ಮಾಡ್ತೀವಿ. ಯಾವುದು ಮಿಸ್ ಆಗೋ ಹಾಗಿಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಫೀಲ್ಡ್, ದೆನ್ ಓನ್ಲಿ ಇಟ್ ವಿಲ್ ಗೆಟ್ ಫೀಲ್ಡ್.
ಸೊ ಅದನ್ನೆಲ್ಲ ಮಾಡ್ತೇವೆ. ಅದಾದಮೇಲೆ ನಾವು ವೀಡಿಯೋ ರೆಕ್ಟೋಸ್ಕೋಪಿ ಅಂತ ನಾನೇ ಒಂದು ಗ್ಯಾಡ್ಜೆಟ್ ಡೆವಲಪ್ ಮಾಡಿದ್ದೀನಿ. ಒಂದು ವೀಡಿಯೋ ರೆಕ್ಟೋಸ್ಕೋಪ್ ಅಂತ ಒಂದು ಇತ್ತು. ದಟ್ ವಾಸ್ ಎ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ವೆರಿ ಕಂಬರ್ಸಮ್ ಪ್ರಾಸೆಸ್. ಸೊ 4.5 lakhs ಆಗ್ತಾಯಿತ್ತು. ಅದನ್ನು ನಾನು 20,000ಕ್ಕೆ ಮಾಡಿದ್ದೀನಿ ಇವಾಗ. ಪಾಕೆಟ್ ವೀಡಿಯೋ ರೆಕ್ಟೋಸ್ಕೋಪ್ ಅಂತ ಜೇಬಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಒಂದು ಮೊಬೈಲು, ಒಂದು ಸ್ಕೋಪು ಮಾಡಿದ್ದೀವಿ. ಅದ್ರ ಮೇಲೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀವಿ. ಸೊ ಅದೆಲ್ಲ ಎಲ್ಲರಿಗೂ ರೆಕಾರ್ಡ್ ಮಾಡ್ತೀವಿ. ಫೋಟೋಸ್ ತೆಕ್ಕೊಂಡು, ವೀಡಿಯೋ ತೆಕ್ಕೊಂಡು ಅವ್ರಿಗೆ ಪ್ರಿಂಟ್ ಕೊಟ್ಬಿಡ್ತೀವಿ, ಇದು ನಿಮ್ಮ ಕಾಯಿಲೆ ಹೀಗೀಗಿದೆ ಅಂತ. ಅದಾದಮೇಲೆ ಯಾರ್ಯಾರಿಗೆ ಯಾವ, ಆಮೇಲೆ ಇನ್ವೆಸ್ಟಿಗೇಷನ್ಸು ಏನೇನು ಮಾಡಬೇಕು, ಅವ್ರ ಬ್ಲಡ್ ಟೆಸ್ಟ್, ಇನ್ನೊಂದು ಸ್ಕ್ಯಾನಿಂಗು, ಇವೆಲ್ಲ. ಆಮೇಲೆ ಟ್ರೀಟ್ಮೆಂಟು. ಸೊ ಆಮೇಲೆ ಟ್ರೀಟ್ಮೆಂಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ್ಯಂಡ್ ತುಂಬ ಅಫೋರ್ಡಬಲಿಟಿ ಇಲ್ಲದೆ ಇರೋರಿಗೆ ನಮ್ಮದೊಂದು ಚಾರಿಟಬಲ್ ಟ್ರಸ್ಟ್ ಇದೆ. ಸೊ ವಿ ಕಾಂಪೆನ್ಸೇಟ್ ಫ್ರಮ್ ದಟ್. ಸೊ ಅದಲ್ದಿರ ಪೋಸ್ಟ್ ಆಪ್ರೇಟಿವ್ ಆಗಿ ಮತ್ತೆ ಬರದೇ ಇರೋದಕ್ಕೆ ಆಯುರ್ವೇದ, ಯೋಗ, ಡಯಟಿಷನ್ ಇದ್ದಾರೆ, ಆಯುರ್ವೇದ ಇದ್ದಾರೆ, ಯೋಗ ಇದ್ದಾರೆ, 3 ಜನ ಅಲ್ಲಿ. ಸೊ ಎಲ್ಲ ಕಂಬೈನ್ ಮಾಡ್ತೀವಿ. ಸೊ ದಟ್ ಈಸ್ ಹೌ ದಿ ಅಪ್ರೋಚ್ ಇಸ್. ನಿಜ ಸರ್. ಈ ಸಮಸ್ಯೆಯನ್ನು ಗಂಡ್ಮಕ್ಳು ಹೇಳ್ಕೊಳಕ್ಕೆ ಮುಜುಗರ ಪಡ್ತಾರೆ, ಅದರಲ್ಲೂ ಹೆಣ್ಮಕ್ಳಂತೂ ಇನ್ನೂ ಮುಜುಗರ. ಅದರಲ್ಲೂ ವೈದ್ಯರಾಗಿದ್ದವರು ಪುರುಷರಾಗಿದ್ದರೆ ಹೆಂಗಪ್ಪ ಅನ್ನೋ ಯೋಚನೆ ಕೂಡ ಇರುತ್ತೆ. ಸೊ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಈ ರೀತಿಯ ಸಮಸ್ಯೆ ಅನುಭವಿಸ್ತಾ ಇರುವವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ, ಈ ವೇದಿಕೆ ಮೂಲಕ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಫಾರ್ಚುನೇಟ್ಲಿ ನಮ್ಮ ಇದರಲ್ಲಿ 3 ಸರ್ಜನ್ಸ್ ಇದ್ದಾರೆ, 3 ಅದರಲ್ಲಿ ಹೆಣ್ಮಕ್ಳೇ, ಲೇಡಿ ಸರ್ಜನ್ಸ್ ಓನ್ಲಿ ಯು ಹ್ಯಾವ್. ಒಂದೊಂದು ಸಲ ಪ್ರಾಬ್ಲಮ್ ಆಗುತ್ತೆ, ಗಂಡಸರು ಬಂದು ನಾನು ಗಂಡಸೇ ನೋಡಬೇಕು ಅಂತಾರೆ, ಅವಾಗ ನಾನೇ ಹೋಗಿ ನೋಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ನಿಜ ಹೇಳಬೇಕು ಅಂದರೆ ಹೆಣ್ಮಕ್ಳಿಗನ್ನ ಗಂಡು ಮಕ್ಕಳೇ ಜಾಸ್ತಿ ನಾಚಿಕೆ ಪಟ್ಕೊಳ್ಳೋದು. ಇವ್ರನ್ನ ಹೊರಗಡೆ ಕಳಿಸಿ ನನಗೆ ತೋರಿಸ್ಬೇಕಾ, ನಾಳೆ ಬರಲ್ಲ ಅಂತ. ದಿಸ್ ಒನ್ ಹ್ಯಾಸ್ ಚೇಂಜ್ಡ್, ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಇಟ್ ಈಸ್ ಫಾರ್ ಗುಡ್ ದಟ್ ಎವ್ರಿಬಡಿ ಈಸ್ ಕಮಿಂಗ್ ಔಟ್. ಆ್ಯಂಡ್ ಹೆಣ್ಮಕ್ಳು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇವಾಗ ಸರ್ಜನ್ಸಲ್ಲಿ ತುಂಬ ಜನ ಜನರಲ್ ಸರ್ಜರಿಗೆ ಹೋಗ್ತಾ ಇರೋದೆಲ್ಲ ಹೆಣ್ಮಕ್ಳೇ. ಲೇಡಿ ಸರ್ಜನ್ಸ್ ಆರ್ ಬಿಕಮಿಂಗ್, ನಾನು 20 years ಆದಮೇಲೆ ಮೇಲ್ ಸರ್ಜನ್ಸ್ ಆರ್ ಡಿಫಿಕಲ್ಟ್ ಟು ಗೆಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಯಾರೂ ಹೆಚ್ಚು ಮಾತನಾಡದ ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ರಿ. ವಿಶೇಷವಾದ ಧನ್ಯವಾದ ಅದಕ್ಕಾಗಿ. ನಮಸ್ತೆ.